ಈ ವರ್ಷ 2024-25 ವರ್ಷದಿಂದ ನಾವು 3 ಕೋರ್ಸ್ ನಾವು GTTCಯಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಡಿಪ್ಲೊಮಾ ಲೆವೆಲ್ ಕೋರ್ಸಸ್. ಇಲ್ಲಿವರೆಗೂ ಒಂದೇ ಒಂದು ಕೋರ್ಸ್ ಇತ್ತು, ಟೂಲ್ ಆ್ಯಂಡ್ ಡೈ ಮೇಕಿಂಗ್. ಈ ವರ್ಷ ನಾವು AICTE ನ್ಯೂ ಡೆಲ್ಲಿಯಿಂದ ಅಪ್ರೂವಲ್ ತೊಗೊಂಡು ಹೊಸ 2 ಕೋರ್ಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದು ಬಂದುಬಿಟ್ಟು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎರಡನೇದು ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್. ಸೊ ಇವೆರಡು ಕೋರ್ಸ್ ಬಂದುಬಿಟ್ಟು 60 ಇಂಟೇಕ್ ಇರುತ್ತೆ, 60 ಸೀಟ್ಸ್ ಇಂಟೇಕ್ ಇರುತ್ತೆ. ಈ ಅಡ್ಮಿಷನ್ ಬಂದುಬಿಟ್ಟು ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಮುಖಾಂತರ ನಾವು ಆನ್ಲೈನ್ ಮೋಡಿಂದ ನಾವು ಅಪ್ಲಿಕೇಶನ್ಸ್ನ ನಾವು ರಿಸೀವ್ ಮಾಡ್ಕೊತಾ ಇದ್ದೀವಿ. ಈ 60 ಸೀಟ್ಸ್ ಬಂದುಬಿಟ್ಟು ಗೌರ್ಮೆಂಟ್ ಪ್ರಕಾರ ರೋಸ್ಟರ್ ಸಿಸ್ಟಮ್ ಬೇಸಿಸ್ ಪ್ರಕಾರ ಈ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ. ಈ 60 ಸೀಟಲ್ಲಿ 20 ಸೀಟ್ ಬಂದುಬಿಟ್ಟು ಗರ್ಲ್ಸ್ ಕ್ಯಾಂಡಿಡೇಟ್ಸ್ಗೆ ರಿಸರ್ವೇಷನ್ ಆಗಿರುತ್ತೆ. ಈ 60 ಸೀಟ್ಸ್ ಬಂದುಬಿಟ್ಟು ಮೆರಿಟ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಬೇಸ್ಡ್ ಆನ್ ಆಪ್ಷನ್ ಎಂಟ್ರಿ. ಆಪ್ಷನ್ ನಾವು ಯಾವ ಆಪ್ಷನ್ ನಾವು ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ನಾವು ಹೇಗೆ ನಾವು ಎಂಟ್ರಿ ಮಾಡ್ತೀವಿ ಆನ್ಲೈನಲ್ಲಿ ಪೋರ್ಟಲಲ್ಲಿ, ಅದೇ ರೀತಿಯಲ್ಲಿ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ. ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಸಬ್ಮಿಟ್ ಮಾಡೋದಕ್ಕೆ 27th ಮೇ ಇದೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು 29th 31st ಮೇವರೆಗೂ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ಅಂದರೆ ಆನ್ಲೈನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತಾರೆ ಸೀಟ್ನ ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಸೊ ಅದು ನಾವು ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತೀವಿ 29th 31st ಮೇವರೆಗೂ. ಆಮೇಲೆ ಇದರಿಂದ ನಾವು ಆಪ್ಷನ್ ಎಂಟ್ರಿ ಅವತ್ತು ಮಾಡಿದ ನಂತರ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಾವು ಅನೌನ್ಸ್ ಮಾಡ್ತೀವಿ. ಮಾಕ್ ಅಲಾಟ್ಮೆಂಟ್ ಟ್ರಯಲ್ ಆಗಿ, ಅಂದರೆ ನಾವು ಆಪ್ಷನ್ ಕೊಟ್ಟಿರೋದು ಇದೇ ಆಪ್ಷನ್ ಇತ್ತು ಅಂತಂದರೆ ಫಸ್ಟ್ ನಮಗೆ ಯಾವುದು ಸೀಟ್ ಎಲ್ಲಿ ಅಡ್ಮಿಷನ್ಸ್ ನಮಗೆ ಆಗ್ಬೋದು ಅನ್ನೋದು ಮಾಕ್ ಟ್ರಯಲ್ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಟ್ರಯಲ್ ರಿಸಲ್ಟ್ ಬಂದುಬಿಟ್ಟು 1st ಜೂನ್ ಅನೌನ್ಸ್ ಮಾಡ್ತೀವಿ. ಆಮೇಲೆ ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಅವ್ರಿಗೆ ಇಷ್ಟ ಆಗಲಿಲ್ಲ, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅವ್ರಿಗೆ ಆಪ್ಷನ್ ಇರುತ್ತೆ. ಚೇಂಜಸ್ ಮಾಡಿದ ತಕ್ಷಣ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅನೌನ್ಸ್ ಆಗುತ್ತೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದುಬಿಟ್ಟು 3rd ಜೂನ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಮೇಲೆ ಅವಾಗೂ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ಸೀಟ್ ಅಡ್ಮಿಷನ್ ಆರ್ಡರ್ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಚೇಂಜ್ ಮಾಡ್ಕೊಬೋದು. ಸೆಕೆಂಡ್ ಆಪ್ಷನ್ ಇರುತ್ತೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಅದರಿಂದ ರಿಸಲ್ಟ್ ಬಂದುಬಿಟ್ಟು 5th ಜೂನಿಗೆ ಅನೌನ್ಸ್ಮೆಂಟ್ ಆಗುತ್ತೆ. ಆಮೇಲೆ ಸೆಕೆಂಡ್ ಆಪ್ಷನ್ ಅವ್ರಿಗೆ ಇಂಟ್ರೆಸ್ಟೆಡ್ ಇಲ್ಲ ಆಪ್ಷನ್ ಅಂದರೆ ಸೀಟ್ ಅಲಾಟ್ಮೆಂಟ್ ಇದನ್ನ ರಿಸಲ್ಟ್ ಬಂದುಬಿಟ್ಟು 6th ಮೇ ಬರುತ್ತೆ. ಸೆಕೆಂಡ್ ರೌಂಡ್ ಕೂಡ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅವರು ಥರ್ಡ್ ರೌಂಡಿಗೆ ಹೋಗ್ಬೋದು. ಅದು ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಬಂದುಬಿಟ್ಟು 8th ಜೂನ್ ಇದೆ. ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಮಗೆ 10th ಜೂನ್ ಅನೌನ್ಸ್ಮೆಂಟ್ ಆಗುತ್ತೆ. ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ಹೊಸಪೇಟೆ, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಹೊಸಪೇಟೆಯಿಂದ ನಮ್ಮಲ್ಲಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೀವಿ. ಕೌಶಲ್ಯ ಕರ್ನಾಟಕ ಅಭಿವೃದ್ಧಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಿಂದ ನಮಗೆ ಉದ್ಯೋಗಸ್ಥರಾಗಿ ಮಾಡುವುದಕ್ಕೆ ಯುವ ಜನತೆಯನ್ನು ಉದ್ಯೋಗಸ್ಥರಾಗಿ ಮಾಡುವುದಕ್ಕೆ ನಮ್ಮಲ್ಲಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ ಕೋರ್ಸಸನ್ನು ಸ್ಟಾರ್ಟ್ ಮಾಡಿರುತ್ತೆ. ಇದರಲ್ಲಿ ಕೋರ್ಸಸ್ ಬಂದುಬಿಟ್ಟು ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ರಿಲೇಟೆಡ್ ಟು ಡಿಪ್ಲೊಮಾ ಲೆವೆಲ್ ಸ್ಟೂಡೆಂಟ್ಸು, ಲೆವೆಲ್ ಸ್ಟೂಡೆಂಟ್ಸು ಮತ್ತು PUC ಮತ್ತು ಹೈಟೆಕ್ ಕಂಪ್ಯೂಟರ್ ಸ್ಟೂಡೆಂಟ್ಸು. ಅದ್ರ ಜೊತೆಗೆ SLCಯಲ್ಲಿ ಉತ್ತೀರ್ಣರಾಗಿರುವಂಥ ಸ್ಟೂಡೆಂಟ್ಸು ಮತ್ತು ಅನುತ್ತೀರ್ಣರಾಗಿರುವಂಥ ಸ್ಟೂಡೆಂಟ್ಸು ಕೂಡ ನಾವು ನಮ್ಮಲ್ಲಿ ಕೋರ್ಸಸ್ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನಮ್ಮಲ್ಲಿ CMKK ಅಂಡರ್ ಕೋರ್ಸಸ್ ಅಂತ ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆಯಿಂದ SLC ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ಸ್ಗೆ ಟೂಲ್ ರೂಮ್ ಮಸ್ಟೇಸ್ಟ್ ಅಂತ ಒಂದು ಈ ಟೂಲ್ ರೂಮ್ ಮಿಷನ್ಸ್ ಬಂದುಬಿಟ್ಟು 12 ತಿಂಗಳು ಅವಧಿ ಇರುತ್ತೆ. ಈ 12 ತಿಂಗಳ ಅವಧಿಯಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ನಮ್ಮಲ್ಲಿರ್ತಕ್ಕಂಥ ಪ್ರಾಕ್ಟಿಕಲ್ ಓರಿಯೆಂಟೆಡ್ 90% ಪ್ರಾಕ್ಟಿಕಲ್ ಜಾಬ್ಸ್ ಸ್ಕಿಲ್ಸ್ ಕಲಿಸ್ಕೊಟ್ಬಿಟ್ಟು ರಿಮೈನಿಂಗ್ 10% ಥಿಯರಿ ಓರಿಯೆಂಟೆಡ್ ಕಲಿಸ್ಕೊಟ್ಬಿಟ್ಟು ಅವರಿಗೆ ಅಗೇನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ 12 months ಆದಮೇಲೆ. ಅದ್ರ ಜೊತೆಗೆ ಪ್ಲೇಸ್ಮೆಂಟ್ ಮಾಡಿರ್ತಕ್ಕಂಥ ನಮ್ಮ ಆಪರ್ಚುನಿಟಿ ನಮ್ಮ ಸೆಂಟರ್ ಕಡೆಯಿಂದ ಕೊಡ್ತಾ ಇದ್ದೀವಿ ಸರ್. ಇದ್ರ ಜೊತೆಗೆ ಅನದರ್ ಒಂದು ಕೋರ್ಸಸ್ ಇದೆ, ಇದು ಆಲ್ ಇಂಡಿಯಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಇದು 4 months ಟ್ರೈನಿಂಗ್ ಸ್ಟೂಡೆಂಟ್ಸ್ ಇರುತ್ತೆ. ಇದು SC ಮತ್ತು SC ಸ್ಟೂಡೆಂಟ್ಸ್ಗೆ ಫ್ರೀ ಟ್ರೈನಿಂಗ್ ಕೋರ್ಸಸ್ ಇರುತ್ತೆ. ಇದ್ರ ಜೊತೆಗೆ ಸ್ಟೇ ಫಂಡ್ ಅಮೌಂಟು ಕೂಡ ನಮ್ಮ ಸೆಂಟರ್ ಕಡೆಯಿಂದ ಇಶ್ಯೂ ಆಗ್ತಿರುತ್ತೆ ಸರ್.